ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಊರಿಗೆ ಹೋಗಿದ್ವಿ. ಊರಿಂದ ಬರಬೇಕಾದ್ರೆ ಹಾಗೆ ತರಕಾರಿನೂ ಕೂಡ ತೊಗೊಂಬಂದ್ವಿ. ಅಮ್ಮ ಕೊಟ್ಟು ಕಳಿಸಿದ್ರು. ಅಮ್ಮನ ಮನೆ ಸ್ಟಾರ್ಟ್ ಆಗಿರೋದ್ರಿಂದ, ಅಂದರೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಊರಿಗೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಈಗ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ಅವರು ವಾರಕ್ಕೊಂದ್ಸಲ ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಹತ್ರ ಇರೋದು ನಾವೇ ಅಲ್ವಾ, ಹಾಗಾಗಿ 3 ದಿನಕ್ಕೊಂದ್ಸಲ ನಮ್ಮ ಮನೆಯವ್ರು ಬಂದಾಗ ಹೋದಾಗ ಎಲ್ಲ ಹೋಗ್ತಾನೆ ಇರಬೇಕು. ಅಂದರೆ ಅಮ್ಮನಿಗೊಂದು ಸಮಾಧಾನ. ಅಲ್ಲಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, CC ಕ್ಯಾಮ್ರಾ ಇಟ್ಟಿದ್ದಾರೆ, ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ ಅಣ್ಣ. ಹಾಗಾಗಿ ನೋಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕೆಲಸದವರು ಕೆಲಸ ಮಾಡ್ತಾ ಇರ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ ಏನು ಎತ್ತ ಎಲ್ಲ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಹೋಗೋ ಅವಶ್ಯಕತೆ ಇಲ್ಲ. ಆದ್ರೂ ಹೋದರೆ ಒಂದು ರೌಂಡ್ ಓಡಾಡ್ಕೊಂಬರ್ಬೋದು, ಅಮ್ಮನ ಮಾತಾಡ್ಸ್ಕೊಂಬರ್ಬೋದು. ಅಮ್ಮ ಒಬ್ಬರೇ ಇರೋದ್ರಿಂದ ಬೇಜಾರು ಮಾಡ್ಕೊತಾರೆ. ಹಾಗಾಗಿ 3 ದಿನಕ್ಕೆ ವಾರಕ್ಕೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನಮ್ಮನೆಯವರಿದ್ದಾಗ ಮಾತ್ರ, ಅವ್ರು ಕರ್ಕೊಂಡು ಹೋದರೆ ಮಾತ್ರ ಹೋಗ್ತೀನಿ. ಇಲ್ಲಾಂದರೆ ಆಟೋದಲ್ಲಿ ಹೋಗಬೇಕು, ಹತ್ತೋದು ಇಳಿಯೋದು ಆಗೋಲ್ಲ. ಹಾಗೆ ಆ ಕಡೆಯಿಂದ ಬರಬೇಕಾದ್ರೆ ಹೆಂಚು ತೆಗೆದಿಟ್ಟಿದ್ರು ನಮ್ಮಮ್ಮ. ಹಾಗೆಯೇ ಹೆಂಚು ಕೂಡ ನಾನೇ ತೊಗೊಂಬಂದೆ, ಹೊಸದು ನನಗೆ ಬೇಕು ಅಂತ ಅಂದ್ಬಿಟ್ಟು. ನೀನು ಇನ್ನೊಂದು ತೊಗೋ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ನಾನೇ ಇಸ್ಕೊಂಬಂದೆ. ಈಗ ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ರೆಡಿ ಆಗ್ತಾಯಿದೆ, ಪಲ್ಯನೂ ಸಹ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಈಗ ಚಪಾತಿ ಮಾಡಿ ಬಾಕ್ಸ್ಗೆ ಹಾಕಿ ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬೇಕು. ಹಾಗೆಯೇ ಹಿಂದೆಯೇ ಸಾಂಬಾರಿಗೂ ಕೂಡ ಇಡ್ತಾಯಿದ್ದೀನಿ. ತೊಗರಿಕಾಳು ಮತ್ತು ಸೋರೆಕಾಯಿ ಎಲ್ಲ ತಂದಿದ್ನಲ್ವ, ತೊಗರಿಕಾಳು ಸೋರೆಕಾಯಿ ಹಾಕಿ ಹುಳಿ ಸಾಂಬಾರು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಳಿತಾ ಇದ್ದೀನಿ. ಈಗ ಕೊಟ್ಟಿದ್ದೀನಿ ತಿಂಡಿ, ಮಗನಿಗೆ ತಿಂತಾ ಇದ್ದಾನೆ. ಈಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೂ ಕೂಡ ಇಡಬೇಕು. ಈಗ ಸೋರೆಕಾಯಿ ತೊಗರಿಕಾಳನ್ನು ನೀಟಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಅಂದರೆ ಸೋರೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಈಗ ತೊಗರಿಕಾಳನ್ನು ಅಲ್ಲೇ ಬಿಡಿಸ್ಕೊಂಬಂದಿದ್ದೆ. ಅಲ್ಲೇ ಅಂದರೆ ಊರಿಗೆ ಹೋಗಿದ್ನಲ್ವ, ಅಮ್ಮ ಚಿಕ್ಕಮ್ಮ ಎಲ್ಲರೂ ಅಲ್ಲೇ ಕೂತಿದ್ವಿ ಮಾತಾಡಿಕೊಂಡು, ನಮ್ಮ ಮನೆಯವರು ಎಲ್ಲ. ಹಾಗೆಯೇ ಕಾಳು ಅಲ್ಲೇ ಬಿಡಿಸ್ಕೊಂಬಂದಿದ್ದೆ ಸ್ವಲ್ಪ. ಇನ್ನೊಂದು ಸ್ವಲ್ಪ ಕಾಯಿ ಹಾಗೆ ತೊಗೊಂಬಂದಿದ್ದೆ. ಈಗ ಸೋರೆಕಾಯಿ ಕಟ್ ಮಾಡ್ತಾಯಿದ್ದೀನಿ, ಸಾಂಬಾರಿಗೆ ಇಟ್ಟಿದ್ದೀನಿ ಈ ಕಡೆ ಗ್ಯಾಸ್ ಮೇಲೆ. ಸೋರೆಕಾಯಿ ಮತ್ತು ತೊಗರಿಕಾಳು 4 ಟೊಮೊಟೊ ತೊಗೊಂಡಿದ್ದೀನಿ. ಕೊತ್ತಂಬರಿ, ಈರುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸೋರೆಕಾಯಿ ಹುಳಿ ಮಾಡ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ರೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ ಹುಳಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಅದಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಅಂದರೆ ತುರಿದು ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ಹಸಿ ಟೊಮೊಟೊನೇ ರುಬ್ಬೋದಕ್ಕೆ ಹಾಕ್ತೀನಿ. ನಮ್ಮ ಮನೆಯವ್ರು ಹಾಕಿದ್ರೆ ಹಂಗೆ ಹಾಕ್ತಾರೆ, ನಾನು ಹಾಕಿದ್ರೆ ಬೇಯಿಸ್ಕೊಂಡು ಹಾಕ್ತೀನಿ ಟೊಮೊಟೊ ರುಬ್ಬೋದಕ್ಕೆ. ಹಸಿ ಟೊಮೊಟೊ 4 ಮತ್ತು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ. ಅಂತಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅದ್ರ ಪ್ರಕಾರ ನೀವು ಅಳತೆ ಪ್ರಕಾರ ಹಾಕ್ಕೋಬೋದು. ಈಗ ಫಸ್ಟ್ ಅದನ್ನೆಲ್ಲ ರುಬ್ಬಿದಾದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ತಾ ಇದ್ದಾರೆ ನಮ್ಮ ಮನೆಯವರು. ಅವರು ಕೂಡ ಹೆಲ್ಪ್ ಮಾಡ್ತಾರೆ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ. ಈಗ ರುಬ್ಬಿದೆಲ್ಲ ಆಗಿದೆ. ಈ ಕಡೆ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇನ್ನೂ ಅದಕ್ಕೆ ಪುಡಿ ಹಾಕಿ ರುಬ್ಬಿಲ್ಲ, ಅಂದರೆ ಸಾಂಬಾರು ಪೌಡ್ರ್ ಹಾಕಿ ರುಬ್ಬಿಲ್ಲ. ಅದು ರುಬ್ಬಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ ಎಲ್ಲ ಹಾಕ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಈ ಕಡೆ ಸಾಂಬಾರು ಪುಡಿನೂ ಹಾಕಿ ರುಬ್ಕೊಂಬರ್ತಾರೆ. ಅಷ್ಟೊತ್ತಿಗೆ ನಾನು ಈ ಕಡೆ ಒಗ್ಗರಣೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ ಎಲ್ಲ ಹಾಕಿ ಅದ್ರ ಜೊತೆಗೆ ಅದು ಚಿಟಪಟ ಅಂತ ಸಿಡಿದ ಮೇಲೆ ಸೋರೆಕಾಯಿ ತೊಗರಿಕಾಳನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಮಸಾಲೆ ಹಾಕಬೇಕು. ಇದು ಸ್ವಲ್ಪ ಡ್ರೈ ಆಗಬೇಕು ಎಣ್ಣೆಲೇ. ಹಾಗಾಗಿ ಈಗ ಮಸಾಲೆನೇ ಹಾಕ್ತಾಯಿದ್ದೀನಿ, ರುಬ್ಬಿರೋ ಮಸಾಲೆ ಹಾಕಿ. ಇದು ಕೂಡ ಸ್ವಲ್ಪ ಡ್ರೈ ಆಗಬೇಕು, ಅಂದರೆ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆಯಲ್ಲಿ. ಅದಾದಮೇಲೆ ನೀರು ನೀವು ನೋಡ್ಕೊಂಡು, ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಬೇಕಾಗುತ್ತೆ. ಈಗ ನಾನು ಈ ಕ್ವಾಂಟಿಟಿಲಿ ಮಾಡಿದ್ದೀನಿ. ಈಗ ಸಾಂಬಾರು ಕೂಡ ಆಯಿತು, ಅದು ಚೆನ್ನಾಗಿ ಕುದಿಬೇಕು. ಇವಾಗ ಚೆನ್ನಾಗಿ ಕುದಿ ಬಂದರೆ ಸೂಪರಾಗಿರುತ್ತೆ ಸಾಂಬಾರು. ಇದಕ್ಕೆ ಮುದ್ದೆಗೆ, ರೈಸ್ಗೆ ಎಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈ ಸೀಸನ್ ಬಂತು ಅಂತಂದರೆ ಸೋರೆಕಾಯಿ ತೊಗರಿಕಾಳು ಸೀಸನ್ ಜಾಸ್ತಿ ಅಲ್ವ ಇವಾಗ. ಹಾಗಾಗಿ ಜಾಸ್ತಿ ಇದನ್ನೇ ಮಾಡ್ತಾಯಿರ್ತಾರೆ, ಸೋರೆಕಾಯಿ, ಕುಂಬಳಕಾಯಿ, ಕುಂಬಳ ಸೊಪ್ಪು. ಕುಂಬಳ ಸೊಪ್ಪು, ಹಸಿ ತೊಗರಿಕಾಳು, ಹಸಿ ಅಲಸಂದೆ ಕಾಳು ಹಾಕಿ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಹಾಗೆ ಊರಿಗೂ ಕೂಡ ಹೋಗಿದ್ವಲ್ಲ, ಅಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಬಂದೆ. ಅಂದರೆ ಕಾಂಕ್ರೀಟ್ ಹಾಕ್ತಾಯಿದ್ದಾರೆ ಇವಾಗ. ಪಿಲ್ಲರು ಗುಂಡಿಗಳು ತೆಗೆದಿದ್ರಲ್ವ, ಅದಕ್ಕೆ ಪಿಲ್ಲರೆಲ್ಲ ಕಂಬಿಗಳೆಲ್ಲ ನಿಲ್ಲಿಸಿದ್ದಾರೆ. ಅದಕ್ಕೆ ಕಾಂಕ್ರೀಟ್ ಹಾಕ್ತಾಯಿದ್ದಾರೆ ಇವಾಗ. ಅಲ್ಲಿ ಒಂದು ಹೋಗಿದ್ನಲ್ವ, ವಿಡಿಯೋ ಮಾಡಿಕೊಂಡೆ ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಕೆಲಸ ಅಂತೂ ಚೆನ್ನಾಗಿ ನಡೀತಾ ಇದೆ. ಅಂದರೆ ಕೆಲಸದವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಂದು ನಿಮಿಷ ಬಿಡುವಿಲ್ದಂಗೆ ಕೆಲಸ ಮಾಡ್ತಾರೆ. ಬೆಳಗಿನ ಸಂಜೆವರೆಗೂ ಕೂತ್ಕೊಳ್ಳೋದೇ ಇಲ್ಲ, ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡ್ತಾರೆ, ಪರವಾಗಿಲ್ಲ. ಹಾಗೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಬಂದೆ. ಈ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.